ಅಂದರೆ 13ನೇ ಶತಮಾನದಲ್ಲಿ 1268ನೇ ಇಸ್ವಿಯಲ್ಲಿ ಕಟ್ಟಿದ್ದು 1268ಅಲ್ಲಿ ಹೊಯ್ಸಳ ಡೈನಾಸ್ಟಿ ಅವರು ಕಟ್ಟಿಸಿದ್ದು. ಹೊಯ್ಸಳ ಡೈನಾಸ್ಟಿ ರಾಜರು ಕರ್ನಾಟಕದಲ್ಲಿ 92 ದೇವಸ್ಥಾನ ಕಟ್ಟಿದ್ದಾರೆ, 92 ಟೆಂಪಲ್. ಅದರಲ್ಲಿ ಪ್ರಸಿದ್ಧಿಯಾಗಿದ್ದು ಬೇಲೂರು, ಹಳೇಬೀಡು, ಸೋಮನಾಥಪುರ. ಬೇಲೂರು ಒಂದು ಗರ್ಭಗುಡಿ ಇದೆ, ಚೆನ್ನಕೇಶವ ದೇವಸ್ಥಾನ, ವಿಷ್ಣು ದೇವಾಲಯ, 1117ನೇ ಇಸ್ವಿ ಕಟ್ಟಿದ್ದು, 1170 ಏಕಕೂಟ ದೇವಾಲಯ. ಹಳೇಬೀಡು 2 ಗರ್ಭಗುಡಿ ಇದೆ, ಹೊಯ್ಸಳೇಶ್ವರ, ಶಾಂತಲೇಶ್ವರ 2 ಈಶ್ವರದ್ದು ಶಿವ ದೇವಾಲಯ. ಅದನ್ನ 1121 ಇಸ್ವಿ ಕಟ್ಟಿದ್ದು, 1121ಅಲ್ಲಿ. ಬೇಲೂರು ಹಳೇಬೀಡು 2 900 ವರ್ಷ ಹಳೆ ದೇವಾಲಯ. ಹೊಯ್ಸಳ ವಿಷ್ಣುವರ್ಧನ ಆಳ್ವಿಕೆ ಮಾಡಿದಾಗ ಬೇಲೂರು ಹಳೇಬೀಡು ಕಟ್ಟಿಸಿದ್ದು. ಸೋಮನಾಥಪುರ ಇದು ತ್ರಿಕೂಟಾಚಲ, ಇದು 3 ಗರ್ಭಗುಡಿ ಇದೆ, ವೇಣುಗೋಪಾಲ, ಕೇಶವ, ಜನಾರ್ದನ. ಮೇನ್ ಗರ್ಭಗುಡಿ ಕೇಶವ ದೇವಾಲಯ ಅಥವಾ ವಿಷ್ಣು ದೇವಾಲಯ ಅಂತ. ಇದನ್ನ 1268 1268ಅಲ್ಲಿ ಕಟ್ಟಿದ್ದು, 752 ವರ್ಷ ದೇವಸ್ಥಾನ ಇದೆ, 752 ಇಯರ್ಸ್ ಆಗಿದೆ. ಹೊಯ್ಸಳ ಮುಮ್ಮಡಿ ನರಸಿಂಹರಾಜ 3ನೇ ಬಳ್ಳಾಳ ರಾಜ ಇದ್ದ ಕಟ್ಟಿದ್ದು. ಆಗ ಸೋಮನಾಥ ದಂಡನಾಯಕ, ಕಂದಾಯ ಅಧಿಕಾರಿ ಆಗ್ತಾ, ಕಂದಾಯ, ಟ್ಯಾಕ್ಸು, ಡೊನೇಷನ್ನು, ತೆರಿಗೆ ಎಲ್ಲ ಕಲೆಕ್ಟ್ ಮಾಡಿ ಸೋಮನಾಥ ದಂಡನಾಯಕ ಒಬ್ಬ ಕಮೆಂಡರ್ ಈ ದೇವಸ್ಥಾನ ಕಟ್ಟಿಸಿದ್ದು. ಹಾಗಾಗಿ ಸೋಮನಾಥ ದಂಡನಾಯಕನ ಹೆಸರನ್ನು ಗ್ರಾಮಕ್ಕೆ ಸೋಮನಾಥಪುರ ಅಂತ ಕರಿತೀವಿ. ಕೇಶವ ಅಂದರೆ ವಿಷ್ಣುಗೆ ಸಂಬಂಧಪಟ್ಟಿದ್ದು, ಇದು ವಿಷ್ಣು ದೇವಾಲಯ. ಇದನ್ನು ಬಳಪದ ಕಲ್ಲು ಕೆತ್ತನೆ ಮಾಡಿದರೆ ಸಾಫ್ಟ್ ಸ್ಟೋನ್ ಅಥವಾ ಸೋಪ್ ಸ್ಟೋನ್ ಅಂತೀವಿ. ಇದನ್ನು ಟೆಕ್ನಿಕಲ್ ಕರೆಯೋದು ಜಿಯಾಲಜಿಕಲ್ ನೇಮ್ ಕ್ಲೋರಾಟಿಕ್ ಸಿಸ್ಟ್ ಅಂತೀವಿ. ಈ ಕಲ್ಲು ಭೂಮಿ ಒಳಗಡೆ ಇದ್ದಾಗ ಸಾಫ್ಟ್ ಇರುತ್ತೆ, ಬೆಣ್ಣೆ ಥರ ಸೋಪ್ ಥರ ಮೆತ್ತಗಿರುತ್ತೆ. ಎಕ್ಸ್ಪೋಸ್ ಮಾಡಿ ಮಳೆ, ಗಾಳಿ, ಬಿಸಿಲು, ಸನ್ಲೈಟ್, ವೆದರ್ಗೆ ಬಿಟ್ಟಾಗ ಗಟ್ಟಿಯಾಗಿ ಹಾರ್ಡ್ ಆಗುತ್ತೆ. ಗಟ್ಟಿಯಾಗಿ ಮುಂಚೆ ಸಾಫ್ಟ್ ಇರುತ್ತೆ, ಸ್ಮೂತ್ ಇರುತ್ತೆ. ಸೂಕ್ಷ್ಮ ಕೆತ್ತನೆ ಕೆಲಸ, ಮೈನ್ಯೂಟ್ ಕಾರ್ವಿಂಗ್ಗೆ ಈಸಿ. ಹಾಗಾಗಿ ಬಳಪದ ಕಲ್ಲು ಚಿಸಲ್ ಮಾಡಿದ್ದಾರೆ. ಈ ದೇವಸ್ಥಾನದ ಕಲ್ಲು ಇಲ್ಲಿ ಸುತ್ತಮುತ್ತ ದೊರಕಿಲ್ಲ. ಇಲ್ಲಿಂದ 100 ಕಿಲೋಮೀಟರ್ ದೂರ ತುಮಕೂರು ಹತ್ರ ಕೈದಾಳ ಅಂತ ಬೆಟ್ಟ ಗುಡ್ಡಗಳಿದೆ. ಅಲ್ಲಿಂದ ಆನೆ, ಒಂಟೆ, ಕುದುರೆ, ಹಸುಗಳ ಸಾಗಾಣಿಕೆ ಸಹಾಯದಿಂದ ಕಲ್ಲನ್ನು ಸಾಗಾಣಿಕೆ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ತಂದೆ ಆಮೇಲೆ ಹೊರಗಡೆ ಕೆತ್ತನೆ ಮಾಡಿ ಅಸೆಂಬಲ್ ಮಾಡಿ ಜೋಡಿಸಿರೋದು. ಉದಾಹರಣೆಗೆ ಈ ಥರ ಕಂಬ 5 ಪೀಸ್ ಇರುತ್ತೆ, ಅದರಲ್ಲಿ ನೋಡಿ ಒಡೆದೋಗಿರೋ ಎಲ್ಲ ಸಿಂಗಲ್ ಪೀಸಸ್ಸು. ಆ ಮೇಲ್ಗಡೆ ಕಂಬಕ್ಕೆ ಚಿಕ್ಕದು ಈ ಥರ ಗ್ರೂ ಇದೆ ನೋಡಿ, ಮತ್ತೊಂದು ಕಲ್ಲಿಗೆ ಈ ಥರ ಹೋಲ್ ಆಗಿ ಇಂಟರ್ಲಾಕ್ ಮಾಡಿ ಫಿಕ್ಸ್ ಮಾಡಿರ್ತಾರೆ. ಇಂಟರ್ಲಾಕ್ ಟೈಪಲ್ಲಿ ಈ ಥರ ಗ್ರೂ ಮಾಡಿ ಫಿಕ್ಸ್ ಮಾಡ್ತಾರೆ. ಅಲ್ಲಿ ಹೊಡೆದೋಗಿರೋ ಕಂಬಕ್ಕೆ ಮೇಲ್ಗಡೆ ಗ್ರೂ ಇದೆ ನೋಡಿ, ಕಾಣಿಸುತ್ತೆ ಚಿಕ್ಕದೊಂದು ಪೀಸ್. ಇಡೀ ದೇವಸ್ಥಾನ ಆ ಥರ ಇಂಟರ್ಲಾಕ್ ಟೈಪಲ್ಲಿ ಕೆತ್ತನೆ ಮಾಡಿ ಫಿಕ್ಸ್ ಮಾಡೋದು. ಇದನ್ನ ಕೆತ್ತನೆ ಮಾಡಿ ಕಟ್ಸೋಕ್ಕೆ 58 ವರ್ಷ ಟೈಮ್ ತಾಳಿದ್ದಾರೆ, 58 ಇಯರ್ಸ್. 500 ಜನ ಕೆತ್ತನೆ ಮಾಡಿದ್ದಾರೆ, 500 ಆರ್ಟಿಸ್ಟ್. ಅದರಲ್ಲಿ ಮಸಣ್ಣ ತಮ್ಮ, ಮಲ್ಲಿ ತಮ್ಮ, ಬಾಮಯ್ಯ, ಚಾಮಯ್ಯ, ಚೌಡಯ್ಯ ಈ ಸ್ಕಲ್ಪ್ಚರು ಶಿಲ್ಪಿಗಳು ಕೆತ್ತನೆ ಮಾಡಿದ್ರು. ಅವ್ರು ಯಾರು ಶಿಲ್ಪಿಗಳು ಸ್ಕಲ್ಪ್ಚರ್ ಕೆತ್ತನೆ ಮಾಡಿದ್ರು ಅವ್ರ ನೇಮ್ ಎಲ್ಲ ಸಿಗ್ನೇಚರ್ ಮಾಡಿದರೆ, ಹೆಸರುಗಳು ಬರೆದವ್ರೆ. ಈ ದೇವಸ್ಥಾನಕ್ಕೆ ಯಾವುದೇ ಪೂಜೆ ವಿಶೇಷಗಳು ಮಾಡಲ್ಲ. 2 ಸಲ ದಾಳಿ ಆಗಿದೆ. ದೆಹಲಿ ಸುಲ್ತಾನ ಅಲಾವುದ್ದೀನ್ ಖಿಲ್ಜಿ ಅವರ ದಂಡನಾಯಕ ಮಲ್ಲಿಕಾಫರು 1311ನೇ ಇಸ್ವಿ 1326 1311 1326ಅಲ್ಲಿ ಅವ್ರ ದಂಡಯಾತ್ರೆ ಬಂದು ಒಳಗಡೆ ದಾಳಿ ಮಾಡಿದಾಗ ಗರ್ಭಗುಡಿಯಲ್ಲಿ ಆಭರಣಗಳಿಟ್ಟಿದ್ರು. ವಜ್ರ ಒಡೆಯರುಗಳ, ಮುತ್ತರತ್ನ, ನವರತ್ನ, ಚಿನ್ನಾಭರಣ, ಗೋಲ್ಡು, ಡೈಮಂಡ್ಸು, ಜ್ಯುವೆಲರಿಗಳೆಲ್ಲ ಅದನ್ನೆಲ್ಲ ಲೂಟಿ ಮಾಡಿ ದೋಚುವಂಥ ಸಂದರ್ಭದಲ್ಲಿ ವಿಗ್ರಹಗಳನ್ನ ಭಿನ್ನ ಮಾಡಿ ಭಗ್ನ ಮಾಡಿ ಹೋಗಿದ್ದಾರೆ. ಇದೆಲ್ಲ ಬ್ರೋಕನ್ ಆಗಿ ಭಿನ್ನ ಆಗಿ ಹೊಡೆದೋಗಿರೋದಕ್ಕೆ ಹಿಂದೂ ಸಂಪ್ರದಾಯ ಪ್ರಕಾರ ಪೂಜೆ ಮಾಡಬಾರ್ದು ಅಂತೇಳಿ ಯಾವುದಕ್ಕೂ ಪೂಜೆ ವಿಶೇಷಗಳು ಮಾಡಲ್ಲ. ಜಸ್ಟ್ ಇದು ಸ್ಮಾರಕ, ಆರ್ಕಾಲಜಿಕಲ್ ಮಾನ್ಯುಮೆಂಟ್ ಅಥವಾ ಮ್ಯೂಸಿಯಂ ಅಂತೀವಿ. ಇತ್ತೀಚೆಗೆ ಇದನ್ನು ಯುನೆಸ್ಕೋ ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿದರೆ ಇದು ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟು, ವರ್ಲ್ಡ್ ಹೆರಿಟೇಜ್ ಟೆಂಪಲ್. ಸುತ್ತ ಸಣ್ಣ ಸಣ್ಣ ದೇವಸ್ಥಾನ ಇದೆ ನೋಡಿ, 64 ದೇವಸ್ಥಾನ. ಒಂದೊಂದು ಗುಡಿ ಒಳಗಡೆ ವಿಷ್ಣುಗೆ ಸಂಬಂಧಪಟ್ಟಂಥ ವಿಗ್ರಹ ಇಟ್ಟು ಪೂಜೆ ಮಾಡ್ತಿದ್ರು. ಪರಿವಾರ ದೇವತೆಗಳು ದಾಳಿ ಮಾಡಿದಾಗ ಭಾಳಷ್ಟು ಕಳವಾಗಿದೆ, ಒಡೆದೋಗಿದೆ. ಯಾವುದರಲ್ಲಿ ವಿಗ್ರಹ ಇಲ್ಲ. ಅದು ಹೊರಗಡೆ ದೊಡ್ಡದು ಕಂಬ ಇದೆ ನೋಡಿ, ದೀಪಸ್ತಂಭ ಅಂತೀವಿ, ಲ್ಯಾಂಪ್ ಟವರ್. ಆಗ ರಾಜರ ಕಾಲದಲ್ಲಿ ಪೂಜೆ ವಿಶೇಷಗಳಿದ್ದಾಗ ಮೇಲೆ ದೀಪ ಹಚ್ತಾ ಇದ್ರು. ಸುತ್ತ ಗ್ರಾಮದ ಹಳ್ಳಿ ಜನಗಳು ಅದನ್ನು ನೋಡ್ಕೊಂಡು ದೇವಸ್ಥಾನಕ್ಕೆ ಬಂದು ಸೇರಿ ಪೂಜೆ ವಿಶೇಷಗಳನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ರು. ದೀಪ ಹಚ್ಚಬೇಕಾದ್ರೆ ಮೇಲ್ಭಾಗದ ಚೌಕಟ್ಟಿನ ಕಲ್ಲಿಗೆ 4 ಮೂಲೆಗೆ ರಂಧ್ರ ಇದೆ. ಹಗ್ಗ ಚೈನ್ ಹಾಕಿ ಕೆಳಗಡೆ ಬಿಟ್ಟಿದ್ರು. ಕೆಳಗಡೆಯಿಂದ ಚೈನ್ ಹಗ್ಗನ ರೋಲ್ ಮಾಡ್ಕೊಂಡು ಮೇಲೆ ಹತ್ತಿ ದೀಪ ಹಚ್ತಾ ಇದ್ರು. ಇಲ್ಲಿ 3 ಗರ್ಭಗುಡಿಗೆ 3 ಶಿಖರ ಇದೆ. ಬೇಲೂರಲ್ಲಿ ಬಿಟ್ಟು ಮೇಲೆ ಶಿಖರದ ಪಾರ್ಟ್ ಇಲ್ಲ, ರೂಫ್ ಫ್ಲಾಟ್ ಶೇಪ್ ಇದೆ, ಅದು ಇನ್ಕಂಪ್ಲೀಟ್ ಟೆಂಪಲ್. ಇಲ್ಲಿ ಶಿಖರದ ಪಾರ್ಟ್ ಕೆತ್ತನೆ ಮಾಡಿದ್ರೆ ಗರ್ಭಗುಡಿ 3 ಕಡೆಗೆ 3 ಶಿಖರ ಇದೆ. ನಕ್ಷತ್ರ ಆಕಾರದಲ್ಲಿ ದೇವಸ್ಥಾನ ಸ್ಟಾರ್ ಶೇಪಲ್ಲಿ ಕೆತ್ತನೆ ಮಾಡಿದ್ದಾರೆ. ಫಸ್ಟ್ ಬಿಗಿನಿಂಗ್ ನೋಡಿ ಆನೆಗಳಿವೆ, ಗಜಸಾವ ಅಂತೀವಿ. ಆನೆ ಅಂದರೆ ದೇವಸ್ಥಾನದ ಭಾರ ಉತ್ತರದ್ದು, ಸ್ಟ್ರೆಂತು, ಸ್ಟೆಬಿಲಿಟಿ. ಸುತ್ತಲೂ 548 ಆನೆ ಕೆತ್ತನೆ ಮಾಡಿದ್ದಾರೆ, 548 ಎಲಿಫೆಂಟ್ ಇದೆ. 2ನೇ ಸಾಲು ಕುದುರೆ ಮೇಲೆ ಸೈನಿಕರು ಹೋಗ್ತಾರೆ, ಶೂರ ಕುದುರೆ ಅಷ್ಟು ವೇಗವಾಗಿ 58 ವರ್ಷ ಕೆತ್ತನೆ ಮಾಡಿ ನಿರ್ಮಿಸಿದ್ದಾರೆ. ಆರ್ ಸ್ಪೀಡ್, ಆರ್ಸ್ ಪವರ್. 620 ಕುದುರೆ ಇದೆ, 620 ಆರ್ಸಸ್. 3ನೇ ಸಾಲು ಹೂಬಳ್ಳಿ, ಅಷ್ಟು ಸೌಂದರ್ಯದ ದೇವಸ್ಥಾನ ಕೆತ್ತನೆ ಮಾಡಿದ್ದಾರೆ, ಟೆಂಪಲ್ ಬ್ಯೂಟಿ. 4ನೇದು ರಾಮಾಯಣ, ಭಾಗವತ, ಮಹಾಭಾರತ ಸ್ಟೋರಿ ಇದೆ. ಮೇಲ್ಗಡೆ ಮಕರ ಪ್ರಾಣಿ ಇದೆ, ಹಂಸ ಪಕ್ಷಿ ಇದೆ, ಬ್ರಹ್ಮವಾಹನ. ಈ ಥರದ್ದು 194 ವಿಗ್ರಹ ಕೆತ್ತನೆ ಮಾಡಿದ್ದಾರೆ. 194 ಸ್ಟ್ಯಾಚ್ಯೂ ಇದೆ. ಇಲ್ಲಿ ಬನ್ನಿ, ಉತ್ತರ ಸ್ಟೈಲ್ ಈ ಟೈಪಲ್ಲಿ ಇರುತ್ತೆ, ಫ್ಲಾಟ್ ಶೇಪ್. ಇದು ನಾಗರ ಸ್ಟೈಲ್. ಉತ್ತರ ಭಾರತ ನಾರ್ತ್ ಇಂಡಿಯನ್ ಸ್ಟೈಲ್ ಈ ಟೈಪಲ್ಲಿ ಇರುತ್ತೆ, ನಾಗರ ಸ್ಟೈಲ್, ಪಿರಮಿಡ್ ಶೇಪ್ ಇದೆ. ದ್ರಾವಿಡ ಸ್ಟೈಲ್, ನಾಗರ ಸ್ಟೈಲ್ ಎರಡು ಕಾಂಬಿನೇಷನ್ ಮಿಕ್ಸ್ ಆಗಿರೋದು ಅದು ಹೊಯ್ಸಳ ಸ್ಟೈಲ್. ಆ ಹೊಯ್ಸಳ ಸ್ಟೈಲ್ನ ವೇಸರ ಸ್ಟೈಲ್ ಅಂತ ಹೇಳ್ತೀವಿ, ವೇಸರ ಸ್ಟೈಲ್. ಇದೆಲ್ಲ ಸೈನಿಕರು ಯುದ್ಧ ಮಾಡ್ತಿರೋ ಸೋಲ್ಜರ್ಸ್. ಸಂಗೀತ ವಾದ್ಯಗಾರರು ವಾದ್ಯ ನುಡಿಸೋದು, ವಾದ್ಯಗಾರರು ಮ್ಯೂಸಿಷಿಯನ್ಸು. ಆಗ ವಿಷ್ಣು ದಶಾವತಾರದ ನೋಡಿ, ಈ ಕಡೆ ಬನ್ನಿ, ನರಸಿಂಹ ಅವತಾರ. ವಿಷ್ಣು ದಶಾವತಾರದಲ್ಲಿ 10 ಅವತಾರ. ಮೊದಲನೇದು ಮತ್ಸ್ಯ ಅವತಾರ ಮೀನು,
ಎರಡನೇದು ಕೂರ್ಮ ಅವತಾರ ಆಮೆ, ಮೂರನೇದು ವರಹ ಅವತಾರ ಹಂದಿ, ನಾಲ್ಕನೇದು ನರಸಿಂಹ ಅವತಾರ ಸಿಂಹ, ಐದನೇದು ಬಾಲಕ ಅವತಾರ ವಾಮನ, ಆರನೇದು ಪರಶುರಾಮ, ಏಳನೇದು ರಾಮ, ಎಂಟನೇದು ಕೃಷ್ಣ, ಒಂಬತ್ತನೇದು ಬಲರಾಮ ಅಥವಾ ಬುದ್ಧ, ಹತ್ತನೇದು ಕರಡಿ. ಇಲ್ಲಿ ಉಗ್ರ ನರಸಿಂಹ ಹಿರಣ್ಯಕಶಿಪು ಸಂಹಾರ ಮಾಡ್ತಾ ಕರಳು ತೆಗೆದು ಕತ್ತಿಗೆ ಹಾರ ಹಾಕಿರ್ತಿರೋದು ನರಸಿಂಹ ಅವತಾರ. ಎಂಟನೇ ಅವತಾರ ನೋಡಿ ಕೃಷ್ಣ ಮರದ ವೃಕ್ಷದ ಕೆಳಗೆ ಕೊಳಲು ನುಡಿಸಿರೋದು ವೇಣುಗೋಪಾಲ, ಮತ್ತು ಕೃಷ್ಣ ಗೋವರ್ಧನ ಪರ್ವತನ ಕಿರುಬೆರಳಿನ ಮೇಲೆ ಹಿಡಿದಿರೋದು ಗೋವರ್ಧನ ಕೃಷ್ಣ, ಗೋಪಾಲ ಕೃಷ್ಣ. ಇದು ಗಾಳಿ ಬೆಳಕು ಹೋಲಿಕೆ ಜಾಲೇಂದ್ರಗಳ ವೆಂಟಿಲೇಷನ್. ಔಟ್ಸೈಡ್ ಹೊರಗಡೆ ಸ್ಟಾರ್ ಶೇಪ್ ಇದೆ, ಇನ್ಸೈಡ್ ಒಳಗಡೆ ಸ್ಕ್ವೇರ್ ಶೇಪ್ ಇದೆ. ಇದೆಲ್ಲ ಕಾಮಸೂತ್ರ ವಿಗ್ರಹಗಳು, ಎರಾಟಿಕ್ ಸ್ಕಲ್ಪ್ಚರ್ಸು. ಹಾಗೆ ವಿಷ್ಣುದ ವಾಹನ ಗರುಡ ಮೂರ್ತಿ ನೋಡಿ, ಗರುಡನಿಗೆ ರೆಕ್ಕೆಗಳ ವಿಂಗ್ಸ್ ಇದೆ. ಲಕ್ಷ್ಮೀದೇವಿ ಕಮಲದ ಹೂ ಮೇಲೆ ಕುಳಿತಿರೋ ವಿಷ್ಣುನ ಪತ್ನಿ ಲಕ್ಷ್ಮೀದೇವಿ. ವಿಷ್ಣುದೇವರು ಶಂಖಚಕ್ರ ಗದಾ ಪದ್ಮ ಚತುರ್ಭುಜ ವಿಷ್ಣು. ವಿಷ್ಣುದ ಐದನೇದು ನೋಡಿ ಬಾಲಕ ವಾಮನ ಅವತಾರ. ಬಾಲಕ ವಾಮನ ಬಲಿಚಕ್ರವರ್ತಿ ಅಂತ ದಾನ ಕೇಳ್ತಾರೆ. ನಂತರ ಇಲ್ಲಿ 3 ಅಜ್ಜಗಳನ್ನು ಕೇಳಿ ಸ್ವೀಕಾರ ಮಾಡ್ತಾರೆ. ಆ ಸ್ವೀಕಾರ ಮಾಡಿದ ವಿಷ್ಣು ತ್ರಿವಿಕ್ರಮಣ ಎತ್ತರವಾಗಿ ಬೆಳೆದು ಮೊದಲನೇ ಅಜ್ಜಪಾದನ ಭೂಮಿಗಿಟ್ಟಾಗ ಭೂಮಿ ಪೂರ್ತಿ ಆಕ್ರಮಿಸುತ್ತಾರೆ. ಎರಡನೇ ಅಜ್ಜದಾನ ಆಕಾಶಗಿಟ್ಟಾಗ ಆಕಾಶ ಪೂರ್ತಿ ಆಕ್ರಮಿಸುತ್ತಾರೆ. ಮೂರನೇ ಅಜ್ಜದಾನ ಬಲಿಚಕ್ರವರ್ತಿ ತಲೆ ಮೇಲೆ ಇಡ್ತಾ ಬಲಿಚಕ್ರವರ್ತಿನ ಪಾತಾಳಕ್ಕೆ ಬಿಡ್ತಾರೆ. ಅದನ್ನೇ ಬಲಿಪಾಡ್ಯ ಮತ್ತು ದೀಪಾವಳಿ ಆಚರಣೆ ಮಾಡೋದು ವಿಷ್ಣು ವಾಮನ ಅವತಾರ. ಇಂಥದ್ದು 194 ವಿಗ್ರಹ ಇದೆ, 194 ಸ್ಟ್ಯಾಚು. ಮಧ್ಯಭಾಗದಲ್ಲಿ ಸಂಗೀತವಾದ್ಯ ಇರಿದ್ರೆ, ಮಧ್ಯಭಾಗದಲ್ಲಿ ಅನುಚರ ಅಥವಾ ಸೇವಕರು, ಸರ್ವೆಂಟ್, ಅವರ ಫಾಲೋವರ್ಸು, ಪರಿವಾರಿಕರು. ಇದು ವಿಷ್ಣು 7 ತಲೆ ಸರ್ಪದ ದೇಹದ ಮೇಲೆ ಕುಳಿತಿರೋದು ಅನಂತ ಪದ್ಮನಾಭ ವಾಸುದೇವ. ಅದರಲ್ಲಿ ಸರ್ಪದಲ್ಲಿ 4 ತಲೆ ಇದೆ, 3 ತಲೆ ಹೊಡೆದಾಕಿದರೆ ಗಾಳಿ ಮಾಡಿದ್ರೆ ಹೊಡೆದೋಗಿ ಭಿನ್ನ ಆಗಿರೋದು. ಇದು ನಾಟ್ಯ ಗಣೇಶ, ಡ್ಯಾನ್ಸಿಂಗ್ ಗಣೇಶ, ವಿನಾಯಕ ವಿಘ್ನೇಶ್ವರ, ಗಜಾನನ ಗಜಮುಖ. ವಿದ್ಯಾದೇವತೆ ಸರಸ್ವತಿ ಬ್ರಹ್ಮನ ಪತ್ನಿ, ಕೈನಲ್ಲಿ ವೀಣೆ ಹಿಡ್ಕಡೆ ವೀಣೆ ನುಡಿಸ್ತಾ ಇದ್ರು. ಸಂಗೀತವಾದ್ಯಗೆ ಇರುತ್ತೆ, ಗಾಳಿ ಮಾಡಿದ್ರೆ ಇದೆಲ್ಲ ಹೊಡೆದೋಗಿದೆ ನೋಡಿ, ಭಿನ್ನ ಆಗಿದೆ. ಆಗ ರಾಜಕಾಲದಲ್ಲಿ ಪೂಜೆ ವಿಶೇಷಗಳಿತ್ತು. ಗರ್ಭಗುಡಿನ ಅಭಿಷೇಕ ಮಾಡಿದ್ರೆ ಅದರ ತೀರ್ಥ ಬರ್ತಿದ್ದಾರೆ. ಇದನ್ನ ಮಕರ ಪ್ರಣಾಳ ಅಂತ ಹೋಲಿ ವಾಟರ್ ಚಾನಲ್ ಒಂದು 60-70 ವರ್ಷ ರಾಜಕಾಲದಲ್ಲಿ ವಿಜೃಂಭಣೆಯಿಂದ ಪೂಜೆ ಮಾಡಿದೆ. ಇಲ್ಲಿ ನೋಡಿ ವೇಣುಗೋಪಾಲ, ಇದರದ್ದು ಒಳಗಡೆ ದೊಡ್ಡ ವಿಗ್ರಹ ಇದೆ. ಮತ್ತು ವೃಕ್ಷದ ಕೆಳಗೆ ಕೃಷ್ಣ ಕೊಳಲು ನೋಡ್ತಾ ಇದ್ರೆ ಹಸುಗಳು ಕಿವಿ ಒಟ್ಟು ಕೇಳ್ತಾ ಇರೋದು ಗೋಪಾಲ ಕೃಷ್ಣ, ವೇಣುಗೋಪಾಲ. ಕೊಳಲು, ಗೋಪಾಲ, ದ್ವಾರಪಾಲಕ ತರ ಇದೆಲ್ಲ ದಾಳಿ ಸಂದರ್ಭದಲ್ಲಿ ಭಿನ್ನ ಆಗಿದೆ. ಇದು ನೋಡಿ ಇಂದ್ರ, 8 ದಿಕ್ಕಿಗೆ ದಿಕ್ಪಾಲಕರುಗಳಿಗೆ ಅಷ್ಟದಿಕ್ಕಪಾಲಕರಂತೆ. ಇಂದ್ರ, ಅಗ್ನಿ, ಯಮ, ನೈಋತ್ಯ, ವರುಣ, ವಾಯು, ಕುಬೇರ, ಈಶಾನ್ಯ. ಆ 8 ದಿಕ್ಕಿಗೆ ಅಧಿಪತಿ ದೇವಿ ಅಂತ ವಜ್ರಾಯುಧ, ವಜ್ರದಂಡ ಹಿಡಿದ್ರು. ಡೈಮಂಡ್ ಬೇಕಾ ಡೈಮಂಡ್ ಸ್ಟಿಕ್ ಇದ್ರು. ಇದನ್ನ ಕಿಂಗ್ ಆಫ್ ದ ಹೆವೆನ್ಸ್ ಅಂತ ಹೇಳ್ತೀವಿ. ಶ್ರೀರಾಮ ಕೈಯಲ್ಲಿ ಬಿಲ್ಲು ಮತ್ತೆ ಬಾಳೆಹಣ್ಣು, ಧನುಷ್, ಬೋ ಅಂಡ್ ಆರೋ. ಪರಶುರಾಮ, ರಾಮ. ಈ ತರ ವಿಗ್ರಹ ಬದ್ರಿನಾಥಲ್ಲಿ ದೊಡ್ಡದಾಗಿದೆ. ಹಾಗಾಗಿ ಇದಕ್ಕೆ ಬದ್ರಿನಾರಾಯಣ ಅಂಡ್ ಬದ್ರಿ ನೋಡಿ ಪುಟ ಭಿನ್ನ ಆಗಿದೆ. ಲಕ್ಷ್ಮೀದೇವಿ ನಿಂತಿರುವಂಥದ್ದು ಸ್ಟ್ಯಾಂಡಿಂಗ್ ಪೊಸಿಷನ್. ಇದು ಲಕ್ಷ್ಮೀದೇವಿ ನಾಟ್ಯ ಮಾಡೋದು. ವಾದ್ಯ ಬಾರಿಸಿದ್ರೆ ಲಕ್ಷ್ಮಿ ನಾಟ್ಯ ಮಾಡ್ತಿದ್ರು. ಇದರ ಫೇಸು ಮುಖ ಎಲ್ಲ ಹೊಡೆದೋಗಿದೆ, ಕೈಯೆಲ್ಲ ಗಾಳಿ ಮಾಡಿದ್ರೆ ಭಿನ್ನ ಆಗಿದೆ. ನಾಟ್ಯ ಲಕ್ಷ್ಮಿ, ಡ್ಯಾನ್ಸಿಂಗ್ ಲಕ್ಷ್ಮಿ, ನೃತ್ಯ ಲಕ್ಷ್ಮಿ. ಇದು ಬ್ರಹ್ಮದೇವ ಸೃಷ್ಟಿಕರ್ತ. ಬ್ರಹ್ಮನಿಗೆ ಪೂಜೆಯಲ್ಲೇ ಕಾಣುವ ದೇವಸ್ಥಾನಗಳು ಬಿಟ್ಟಲ್ಲ. ರಾಜಸ್ಥಾನಲ್ಲಿ ಪುಷ್ಕರ್ ಅನ್ನೋದು ಬ್ರಹ್ಮ ದೇವಸ್ಥಾನ ಇದೆ. ಬ್ರಹ್ಮ ಸೃಷ್ಟಿಕರ್ತ, ಕ್ರಿಯೇಟರ್. ವಿಷ್ಣು ಸ್ಥಿತಿಕರ್ತ, ಪ್ರೊಟೆಕ್ಟರ್. ಶಿವ ಸಂಹಾರಕರ್ತ, ಲಯಕರ್ತ, ಡಿಸ್ಟ್ರಾಯರ್. ಇದೆಲ್ಲ ಯಾರು ಕೆತ್ತನೆ ಮಾಡೋದು ಅಂತ ಶಿಲ್ಪಿ ಹೆಸರು ಬರೆದಿದ್ದು ನೋಡಿ, ಮಲ್ಲಿತಮ್ಮ. ಇದೆಲ್ಲ ಸ್ಕಲ್ಪ್ಚರ್ ನೇಮ್, ಶಿಲ್ಪಿ ಹೆಸರು. ಇದು ಧನ್ವಂತ್ರಿ, ಆಯುರ್ವೇದ ವೈದ್ಯದೇವರು. ಮುಂದೆ ಬನ್ನಿ. ಒಂದು ಕೈಯಲ್ಲಿ ಅಮೃತ ಕಲಶ, ಅಮೃತ ಹಿಡಿದಿರೋದು ಮೆಡಿಷಿಯನ್, ಅಮೃತ ಕಲಶ. ಇದು ಧನ್ವಂತ್ರಿ, ಆಯುರ್ವೇದ ವೈದ್ಯದೇವರು, ಗಾಡ್ ಆಫ್ ದ ಮೆಡಿಷನ್. ವಿಷ್ಣು ದಶಾವತಾರ ನೋಡಿ ಮತ್ಸ್ಯ ಅವತಾರ. 2 ಕಣ್ಣು ಮತ್ತೆ ಸುತಿ ಭಾಗ ನೋಡಿ ಮೀನು ತರ ಕಾಣುತ್ತೆ ಫಿಶ್, ಮೀನಿನ ಅವತಾರ ವಿಷ್ಣು, ಮತ್ಸ್ಯ ಅವತಾರ. ಈ ಎರಡನೇ ನೋಡಿ ಆಮೆ ತರ ಕಾಣುತ್ತೆ, ಕೂರ್ಮ ಅವತಾರ, ಟಾಪ್ ಪಾಯ್ಸ್, ಕೂರ್ಮ ಅವತಾರ. ಇದು ಮೂರು ನೋಡಿ ಹಂದಿ ಅವತಾರ ವಿಷ್ಣು, ವರಹ ಅವತಾರ, ವೈಟ್ ಪರ್ವತ ಪಿಕ್ಕು. ಕೈಯಲ್ಲಿ ಭೂಮಿ ಇಟ್ಕೊಂಡು ಭೂದೇವಿಯನ್ನು ಕಾಪಾಡ್ತಿರೋದು ಭೂವರಹ ಅವತಾರ ಅಂತ. ಮತ್ಸ್ಯ, ಕೂರ್ಮ, ಭೂವರಹ. 4 ನೋಡಿ ನರಸಿಂಹ ಅವತಾರ. ಕೈಯೆಲ್ಲ ಹೊಡೆದಾಕಿದ್ರೆ ಭಿನ್ನ ಆಗಿದೆ. ಇದು ಗರುಡ, ವಿಷ್ಣುದ ವಾಹನ. ಗರುಡನಿಗೆ ರೆಕ್ಕೆಗಳು ವಿಂಗ್ಸ್ ಇದೆ. ಮೇಲೆ ವಿಷ್ಣು ಕುಳಿತಿರೋದು, ತೊಡೆ ಲಕ್ಷ್ಮಿ ಕುಳಿತಿರೋದು. ಇದು ಇಂದ್ರನ ವಾಹನ ಐರಾವತ. ವೈಟ್ ಎಲಿಫೆಂಟು, ಇಂದ್ರನ ವಾಹನ ಐರಾವತ. ಕೆಳಗಡೆ ಆನೆ ಸಾಲಿಗೆ ನೋಡಿ ಮಧ್ಯೆ ಕೊಂತಲದೆ, ಎಡಗಡೆ ಒಂದು ಆನೆ, ಬಲಗಡೆ ಒಂದು ಆನೆ. ದೇಹ 2, ತಲೆ 1. ಈ ಥರ ದೇಹ 2 ಕಡೆ, ಒಂದೇ ತಲೆ. 2 ಬಾಡಿ 1 ಹೆಡ್, ಸ್ಟಾರ್ ಶೇಪ್ ಇರುತ್ತೆ. ಇದು ಸರಸ್ವತಿ ವಿದ್ಯಾದೇವತೆ, ವೀಣೆ ಹಿಡ್ಕೊಂಡು ಇನ್ಸ್ಟ್ರೂಮೆಂಟ್ಸ್ ಬಿಡಿಸ್ತಾರದು. ತಾಳೆಗರಿ ಪತ್ರ, ಪಾಮ್ ಲೀಫ್ ಹಿಡಿದಿರೋದು. ನವರಲ್ಲಿ ಲೇಖನ, ಪಿಕ್ ಆಫ್ ಫೆದರ್ ಹಿಡಿದಿರೋದು. ತ್ರಿಭಂಗಿ ಸರಸ್ವತಿ ಅಂತ. ಮುಖದ ಶೇಪ್ ಒಂದು ಕಡೆ ಇದೆ, ಸೊಂಟದ ಶೇಪ್ 2ನೇ ಕಡೆ, ಪಾದದ ಶೇಪ್ 3ನೇ ಕಡೆ ಇದೆ. ಭರತನಾಟ್ಯ ಸ್ಟೈಲ್, ಇಂಡಿಯನ್ ಕ್ಲಾಸಿಕಲ್ ತ್ರಿಭಂಗಿ ಸರಸ್ವತಿ ಅಂತ. 5ನೇ ಸಾಲಿಗೆ ಪ್ರಾಣಿ ಇದೆ ನೋಡಿ. ಇದನ್ನ ಮಕರ ಅಥವಾ ರೈನೋಸರಸ್ ಅಂತ ಹೇಳ್ತೀವಿ, ಯಾಳೆ ಅಂತ ತಮಿಳಲ್ಲಿ ಹೇಳ್ತೀವಿ. 7 ಪ್ರಾಣಿ ಇಮ್ಯಾಜಿನರಿ ಅನಿಮಲ್. ಮೊದಲನೇದು ಕಾಲು ಸಿಂಹ ತರ ಇದೆ, ಲಯನ್ ನೆಕ್. 2ನೇದು ದೇಹ ಹಂದಿ ತರ ಇದೆ, ಪಿಗ್ ಬಾಡಿ. 3ನೇದು ಬಾಯಿ ಮೊಸಳೆ ತರ ಇದೆ, ಕ್ರೊಕೊಡೈಲ್ ಮೌತ್. 4ನೇದು ಕಣ್ಣು ಕೋತಿ ತರ ಇದೆ, ಮಂಕಿ ಐಸ್. 5ನೇದು ಕಿವಿ ಹಸು ತರ ಇದೆ, ಕೌ ಇಯರ್. 6ನೇದು ಬಾಲ ನವಿಲ್ ತರ ಇದೆ, ಪಿಕಾಕ್ ಟೇಲ್. 7ನೇ ಸೊಂಡು ಆನೆ ತರ ಇದೆ, ಎಲಿಫೆಂಟ್ ಟ್ರಕ್. ಗ್ರಿಪ್ ಆಗಿರೋದು ಸಿಂಹದ ಕಾಲು. ಆಹಾರ ಜೀರ್ಣವಾಗಿ ಡೈಜೆಷನ್ ಆಗೋದು ಹಂದಿ ಹೊಟ್ಟೆ. ಆಹಾರ ಬೆಳೀತಾ ಇರೋದು ಮೊಸಳೆ ಬಾಯಿ. ದೂರದೃಷ್ಟಿ ಕಾಣಿಸೋದು ಕೋತಿ ಕಣ್ಣು. ಶಾರ್ಪ್ ಆಗಿ ಕೇಳೋದು ಹೊಸ ಕಿವಿ. ಸುಂದರವಾಗಿರೋದು ನವಿಲು ಬಾಲ. ಸ್ಟ್ರೆಂತ್ ಆಗಿರೋದು ಆನೆ ಸೊಂಡು. ಇದು ಹಂಸ, ಬ್ರಹ್ಮ ವಾಹನ, ಸ್ವಾನ್ ಬರ್ಡ್ ಅಂತೀವಿ. ಇಲ್ಲಿ ನೋಡಿ
ಈ ವಿಗ್ರಹಗಳಲ್ಲಿ ಜ್ಯುವೆಲರಿ ಆಭರಣಗಳು, ಕೈನ ಬಳೆ, ಬ್ಯಾಂಗಲ್ಸು, ನೆಕ್ಲೆಸ್, ಜ್ಯುವೆಲರಿಗಳು, ಕಾಲ್ಚೈನು, ಕಾಲ್ಬಳೆ, ಕಾಲುಂಗುರಗಳು, ಕೈ ಬೆರಳಿನ ಉಂಗುರ, ಕೈ ಬೆರಳಿನ ಉಗುರುಗಳೆಲ್ಲ ಕೆತ್ತನೆ ಮಾಡಿದರೆ ಇದು ಮುಸ್ಲಿಂ ಜೋಳ ಕಾರ್ನ್ ಅಂತ ಹೇಳ್ತೀವಿ. ಮುಸ್ಲಿಂ ಜೋಳದ ಕಾರ್ನ್. ನಕ್ಷತ್ರ ಆಕಾರದ ದೇವಸ್ಥಾನ ಶಾರ್ಟ್ ಇದೆ. ಯಾವುದೇ ನೆಕ್ಲೆಸ್ ನೋಡಿ ಕಾರ್ನರ್ ಎಡ್ಜಸ್ ಇಂದ ಮೇಲೆ ಟಾಪ್ ಎಡ್ಜ್ ಗಂಟೆ ಒಂದೇ ಇರುತ್ತೆ. ಆ ಕಾರ್ನರ್ಗೆ ಕಾರ್ನರ್ ಸೈಡ್ ಸ್ಟ್ರೈಟ್ ಲೈನ್, ಸಿಮಿಟ್ರಿಕ್ ಲೈನ್, ಒಂದೇ ಜಾಮಿಟ್ರಿಕ್ ಲೈನ್ ಮಾಡಿದ್ದಾರೆ. ಮುಂದೆ ಇದೆಲ್ಲ ಹೊರಗಡೆ ಕೆತ್ತನೆ ಮಾಡಿ ಆಮೇಲೆ ತಂದು ಜೋಡಿಸಿರೋದು ಅಂತ ಹೇಳಿದ್ರೆ ಇಂಟರ್ಲಾಕ್. ಕೆಲವೆಲ್ಲ ಹೊಡೆದೋಗಿದೆ ನೋಡಿ. ಯಾವ ಟೈಪ್ ಅಲ್ಲಿ ಗ್ರೂ ಮಾಡಿದ್ರೆ ಇಂಟರ್ಲಾಕ್ ನೋಡ್ಬೋದು. ಅಭಿಷೇಕ ತೀರ್ಥ ಬರ್ತಿದೆ ಮೇನ್ ಗರ್ಭಗುಡಿ ಕೇಶವ, ಆ ಕಡೆ ಕೃಷ್ಣ, ಕೇಶವ, ತ್ರಿಕೂಟಾಚಲ ಅಂದ್ರೆ 3 ಗರ್ಭಗುಡಿಗಳು. ಬಟ್ ಬೇಲೂರಲ್ಲಿ ಅದ್ಭುತವಾಗಿ ಕೆತ್ತನೆ ಮಾಡಿದ್ರೆ ಇದೆಲ್ಲ ಯಾರು ಚಿಸಲ್ ಮಾಡಿದ್ರೆ ಅಸಣತಮ್ಮ, ಮಲ್ಲಿತಮ್ಮ ಇದೆಲ್ಲ ಶಿಲ್ಪಿಗಳ ಹೆಸರು. ಲಕ್ಷ್ಮಿ ಮತ್ತು ವಿಷ್ಣು ಜೊತೆ ಕುಳಿತವರು ಲಕ್ಷ್ಮೀನಾರಾಯಣ ತುಂಬಾ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ವಿಗ್ರಹನ. ಇದು ನೋಡಿ ಲಕ್ಷ್ಮೀದೇವಿ ವಿಷ್ಣು ತೊಡಲೆ ಕುಳಿತುಕೊಂಡು ನಮ್ಮ ಕಡೆ ಪಾದನ ಕಮಲದ ಭೂಮಿ ಇರಿಸಿದ್ರೆ ಆ ಪಾದದ ಭಾರದ ವೇಳೆ ಹೂವಿನ ತುದಿ ಸ್ಟ್ರಿಕ್ಟ್ ಆಗಿ ಬರ್ತಾ ಇರುತ್ತೆ. ಅದು ನಾನೇ ಕೆಳಗಡೆ ಸೊಂಟದಲ್ಲಿ ಸಪೋರ್ಟ್ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ತಾರೋ ಅಂತ ಕೆತ್ತನೆ ಮಾಡಿದ್ದಾರೆ. ಇದೆಲ್ಲ ಕೈ ದಾಳಿ ಮಾಡಿದ ಹೊಡೆದಾಕಿರೋ ಭಿನ್ನ ಆಗಿರೋದು. ಲಕ್ಷ್ಮೀದೇವಿ ಕಮಲದ ಭೂಮಿಯಲ್ಲಿ ಕುಳಿತಿರೋದು ಕೈಯೆಲ್ಲ ಭಿನ್ನ ಆಗಿದೆ. ಲಕ್ಷ್ಮೀನಾರಾಯಣ. ಇದು ಕಾಮದೇವ, ರತಿ ಮತ್ತೆ ಮನ್ಮಥ ಅಂತೀವಿ. ಮನ್ಮಥ ಕಾಮದೇವ, ಎರೋಟಿಕ್ ಗಾಡ್ ಅಂತೀವಿ. ಕಬ್ಬಿನ ಜಲ್ಲೆ ಕೈನಲ್ಲಿ ಹಿಡಿದಿರೋದು, ಶುಗರ್ ಕೇನ್. ಕಬ್ಬಿನ ಜಲ್ಲೆ ಮಧ್ಯೆ ಒಡೆದೋಗಿದೆ, ಕಬ್ಬುದು ಗರಿ ಮೇಲ್ಗಡೆ ಫ್ಲವರ್ ಇದೆ. ರತಿ ಕಾಮದೇವತೆ ಕೈಯಲ್ಲಿ ಹೂ ಇಟ್ಕೊಂಡವರು ಇಂಡಿಯನ್ ಕ್ಯೂಪಿಡ್ ಗಾಡ್ ಅಂತೀವಿ, ಎರೋಟಿಕ್ ಗಾಡ್. ಮಸಣ ತಮ್ಮ, ಕಾಮಯ್ಯ, ಚಾಮಯ್ಯ, ಚೌಡಯ್ಯ ಶಿಲ್ಪಿಗಳು ಹೆಸರು. ಕುರುಕ್ಷೇತ್ರ ಇದ್ದಾಗ ನೋಡಿ ಇದು ಕೌರವ ರಥಗಳಲ್ಲಿ ಇದ್ದಕ್ಕೆ ಹೋಗ್ತಾ ಇರೋದು, ಇದ್ದಕ್ಕೆ ಬರ್ತಾ ಇರೋದು ಬಿಲ್ವಿದ್ಯೆಗಳು ಅಂತ ತಿಳ್ಕೊಳ್ಳಿ. ಆ ಕಡೆ ಕೌರವರು ಬರ್ತಾ ಇರೋದು, ಈ ಕಡೆ ಪಾಂಡವರು ಹೋಗ್ತಾ ಇರೋದು, ಮತ್ತೆ ಯುದ್ಧ ಆಗ್ತಿರೋದು, ಕುರುಕ್ಷೇತ್ರ ವಾರ ಆಗ್ತಿರೋದು ಬ್ಯಾಟ್ ಅಂತ. ಇದೆಲ್ಲ ಶಿಲ್ಪಿಗಳ ಹೆಸರು. ಚೌಡಯ್ಯ, ಚಾಮಯ್ಯ, ಬಾಮಯ್ಯ, ಮಲ್ಲಿತಮ್ಮ ಅಂತ. ಇದೆಲ್ಲ ದಾಳಿ ಮಾಡಿದಾಗ ಹೊಡೆದೋದ್ಮೇಲೆ ಹೊಸ ಪೀಸ್ಗಳನ್ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ರೆಸ್ಟೋರ್ ಮಾಡಿರೋದು. ಇದೆಲ್ಲ ಹೊಸದು ಗೊತ್ತಾಗುತ್ತೆ. ಸಿಮೆಂಟ್ನ ಕಿತ್ತೀಚ್ ಕೂರಿಸಿದ್ದಾರೆ. ಆಗ ಸಿಮೆಂಟ್ ಬಳಸಿಲ್ಲ, 2 ಕಲ್ಲಿಗೆ ಮಧ್ಯೆ ಈ ಥರ ಗ್ರೂ ಮಾಡಿ ಇಂಟರ್ಲಾಕ್ ಮಾಡಿ ಫಿಕ್ಸ್ ಮಾಡೋದು. ಇದರ ಕಂಬಗಳ ಇಲ್ಲಿ ಪ್ಲಾಟ್ಫಾರ್ಮ್ ಪೀಠ ಇರೋದು ಬೇಸ್ಮೆಂಟ್ ಫಸ್ಟ್ ಪೀಸ್ ನೋಡಿ. ಆ ಮಿಡಲ್ ಲೆಂತ್ 2ನೇ ಪೀಸು, ಮೇಲ್ಗಡೆ ವೀಲ್ ಟೈಪ್ ರೌಂಡ್ ಶೇಪ್ 3ನೇ ಪೀಸು, ಮೇಲ್ಗಡೆ ಚೌಕಟ್ ಸ್ಕ್ವೇರ್ ಶೇಪ್ 4ನೇ ಪೀಸು, ಮೇಲ್ಗಡೆ ಟಾಪ್ ಕಾರ್ನರ್ 5ನೇ ಪೀಸು. ಆ ಲೆಂತ್ 2ನೇ ಪೀಸ್ ನೋಡಿ ಅಲ್ಲಿ ಹೊಡೆದಿರೋದು ಕಾಣಿಸುತ್ತೆ. ಮೇಲ್ಗಡೆ ಗ್ರೂ ಟೈಪ್ ಚಿಕ್ಕದೊಂದು ಈ ಥರ ಗ್ರೂಗೆ ಒಂದು ರಂಧ್ರ ಕೊಡೋದು, ಈ ಥರ ಇಂಟರ್ಲಾಕ್ ಮಾಡಿ ಅದರ ಸಿಮೆಂಟ್ ಬಳಸಿಲ್ಲ. ಸಂಹಾರ ಮಾಡ್ತಿರ್ತಕ್ಕಂಥದ್ದು ಇದು ಚಾಮುಂಡೇಶ್ವರಿ ಮಹಿಷಾಸುರ ಸಂಹಾರ ಮಾಡ್ತಿರೋದು. ಚಾಮುಂಡೇಶ್ವರಿ ಮಹಿಷಾಸುರ ಸಂಹಾರ ಮಾಡಿ ಹೊಟ್ಟೆನ ಒಳಗಡೆ ತಿಳಿದಿರೋದಕ್ಕೆ ಹೊಟ್ಟೆ ಒಳಗಿಂದ ಕರಳು ಇಂಟೆಸ್ಟೈನ್ ಓಪನ್ ಆಗಿ ಹೊರಗಡೆ ಬಂದಿದ್ದು ಚಾಮುಂಡೇಶ್ವರಿ ಮಹಿಷಾಸುರ ಸಂಹಾರ ಮಾಡ್ತಿರೋದು. ಮಹಿಷಾಸುರ ಮರ್ದಿನಿ. ಇಲ್ಲಿ ತ್ರಿಶೂಲ ಭಿನ್ನ ಆಗಿದೆ. ಇದು ಕೋಣ ಮಹಿಷಾಸುರ ವಾಹನ, ಇದು ಸಿಂಹ ಚಾಮುಂಡೇಶ್ವರಿ ವಾಹನ. ಇದೆಲ್ಲ ಕೆತ್ತನೆ ಮಾಡಿದ ಶಿಲ್ಪಿ ಹೆಸರು ಮಲ್ಲಿತಮ್ಮ ಅಂತೇಳಿ ಮೇನ್ ಸ್ಕಲ್ಪ್ಚರು. ಇದು ನೋಡಿ ನಾಟ್ಯಲಕ್ಷ್ಮಿ. ಕೈ ಮುಖ ಎಲ್ಲ ಭಿನ್ನ ಆಗಿದೆ. ಸಂಗೀತವಾದ್ಯರು ವಾದ್ಯ ಬಾರಿಸಿದ್ರೆ ಲಕ್ಷ್ಮಿ ನಾಟ್ಯ ಮಾಡ್ತಿರ್ತಕ್ಕಂಥ ನೃತ್ಯ ಲಕ್ಷ್ಮಿ, ನಾಟ್ಯಲಕ್ಷ್ಮಿ. ಈ ಜಾಲೇಂದ್ರಗಳು ವೆಂಟಿಲೇಷನ್ ಔಟ್ಸೈಡ್ ಹೊರಗಡೆ ಸ್ಟಾರ್ ಶೇಪ್ ಇದೆ, ಇನ್ಸೈಡ್ ಒಳಗಡೆ ಸ್ಕ್ವೇರ್ ಶೇಪ್ ಇದೆ. ಮೇಲ್ಗಡೆ ಹಂತದಲ್ಲಿರೋದು ಕಲ್ಲಿನ ದೀಪಗಳು, ಆಯಿಲ್ ಲ್ಯಾಂಪ್ಸ್. ಇದೆಲ್ಲ ದ್ರಾವಿಡ ಸ್ಟೈಲ್, ಸೌತ್ ಇಂಡಿಯನ್ ಸ್ಟೈಲ್ ಟೆಂಪಲ್. ಇದೆಲ್ಲ ನಾಗರ ದೇವಾಲಯ. ಮುಂದೆ ಬನ್ನಿ. ಕೈ ಭಿನ್ನ ಆಗಿದೆ ನೋಡಿ, ಗೊತ್ತಾಗುತ್ತೆ. ಒಂದು ಡಿಸೈನ್ ಇದೆ, 18 ಕಂಬ. ಮೇಲ್ಗಡೆ 16 ಸೀಲಿಂಗ್ಸ್ ಇದೆ ನೋಡಿ. ಫಸ್ಟ್ ಇದು ತಾವರೆ ಹೂವಿನ ಮಗ್ಗು, ಲೋಟಸ್ ಫ್ಲವರ್. ಕಮಲದ ಮಗ್ಗು, ಲೋಟಸ್ ಬಡ್. ಆ ಮೇಲ್ಗಡೆ ಯು ಶೇಪ್ ಇದೆ ನೋಡಿ. ಹಸು ಹೆಜ್ಜೆ ಪಾದ, ಗೋವಿನ ಹೆಜ್ಜೆ ಗುರುತು ಗೊರ್ಸು ಅಂತೀವಿ ನೋಡಿ. ಆ ಫುಟ್ ಪ್ರಿಂಟ್, ಕೌ ಹೂಪ್ಸ್. ಹಸು ಪಾದ ಹೆಜ್ಜೆ ಗುರುತು ಗೊರ್ಸು. ಮಧ್ಯದ ಗೋಪುರ ಚಿಕ್ಕ ಚಿಕ್ಕದ ಗುಡಿ ತರ ಇದೆ ನೋಡಿ. ಶಿಖರಗಳ ಮಾಡಲ್ ಡಿಸೈನ್ ಇದು ಗೋಪುರ ಟವರ್. ಈ ರೌಂಡ್ ಅಲ್ಲಿ ಸಣ್ಣ ಗೊಂಬೆಗಳು ಕುಳಿತಿರುತ್ತೆ ನೋಡಿ. ಸಂಗೀತ ವಾದ್ಯಗಾರರು, ಅವ್ರ ಕೈಲಿ ತಬಲಾ, ತಂಬೂರಿ, ಮೃದಂಗ ಹಿಡ್ಕೊಂಡು ಸಂಗೀತ ನುಡಿಸಿರುವಂತ ವಾದ್ಯಗಾರರು, ಮ್ಯೂಸಿಷಿಯನ್ಸ್, ವಾದ್ಯಗಾರರು, ವಾದ್ಯಗೋಷ್ಠಿಗಳು. ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿಲ್ಲ ನೋಡಿ. ಇಲ್ಲೆಲ್ಲ ಪೀಸ್ಗಳು ಕಾಣಿಸುತ್ತೆ. ಹೊರಗಡೆ ಕೆತ್ತನೆ ಮಾಡಿ ಇದೆಲ್ಲ ಅಸೆಂಬಲ್ ಮಾಡಿ ಜೋಡಿಸಿರೋದು. ಇದು ತಾವರೆ ಹೂವಿನ ಮಗ್ಗು, ಲೋಟಸ್ ಬಡ್. ಇದು ತಾವರೆ ಮಗ್ಗು, ಲೋಟಸ್ ಬಡ್ಡು. ಇದು ನೋಡಿ ಬಾಳೆ ಹೂ, ಬನಾನಾ ಫ್ಲವರ್ ನೋಡಿ. ಬಾಳೆ ಹೂ, ಬನಾನಾ ಫ್ಲವರ್. ಮುಂದೆ ಬನ್ನಿ. ಹಾಗೆ ನೋಡಿ, ಇದು ತಾವರೆ ಮುಗ್ಗಿದು ಲೋಟಸ್ ಬಡ್ಡು. ಮೇಲ್ಗಡೆ ಹಸು ಹೆಜ್ಜೆ ಪಾದದ್ದು ನೋಡಿ, ಫುಟ್ ಪ್ರಿಂಟ್, ಕೌ ಹೋಪ್ಸ್. ಮಧ್ಯದ ಗೋಪುರ, ಒಂದೊಂದು ಸೀಲಿಂಗ್ಸ್ ಒಂದೊಂದು ಡಿಸೈನ್ ಇದೆ ನೋಡಿ. ಇದು ಬಾಳೆಹಣ್ಣು, ಬನಾನಾ ಫ್ರೂಟ್ ನೋಡಿ, ಡ್ಯಾಮೇಜ್ ಆಗಿದೆ. ಮುಂದೆ ಬನ್ನಿ.
ಹೊಡೆದಾಕಿದ್ರೆ ಭಿನ್ನ ಆಗಿದೆ. ಇದು ನೋಡಿ ವೆಂಟಿಲೇಷನ್, ಆಗ್ಲೇ ಹೇಳಿದೆ ಒಳಗಡೆ ಚೌಕಟ್ಟಾಗಿದೆ ಸ್ಕ್ವೇರ್ ಶೇಪ್, ಹೊರಗಡೆ ನಕ್ಷತ್ರ ಆಕಾರ ನೋಡಿ ಸ್ಟಾರ್ ಶೇಪ್. ಮತ್ತೆ ಈ ಡಿಸೈನ್ ನೋಡಿ ಡಿಫ್ರೆಂಟ್ ಇದೆ, ಬಾಳೆ ಸುತ್ತ ಪೈಕುಂದ್ರ ರೌಂಡ್ ಶೇಪ್ ಇದೆ, ಓಲಿ ರಿಂಗು. ಪುರೋಹಿತರು ಯಾಗ ಹೋಮ ಯಜ್ಞ ಮಾಡ್ಬೇಕಾದ್ರೆ ದರ್ಬೆ ಅಂತ ಹಾಕೊಂಡು ಮಾಡ್ತಾರೆ ನೋಡಿ ಕೈಗೆ, ಅದು ಪೈತೃದ ದರ್ಬೆ ಉಂಗುರ ಆಯ್ತು. ಇದು ನೋಡಿ ಬಾಳೆಕಾಯಿ ಬರೋಣ ಫ್ರೂಟ್ ಸ್ಟೇಜ್, ಡಿಫ್ರೆಂಟ್ ಡಿಸೈನ್ ಇದೆ. ಇದನ್ನ ಲೋಟಸ್ ಫ್ಲವರ್ ಟೈಪ್ ಕೂಡ ನೋಡಿದ್ರು ಲೋಟಸ್ ಟೈಪ್ ಕೂಡ ಕಾಣುತ್ತೆ, ಬರೋಣ ಫ್ರೂಟ್ ಇದು. ಇದು ನೋಡಿ ಕಲ್ಲಿನ ದೀಪಗಳು, ಆಗ ಪೂಜೆ ಮಾಡಿದಾಗ ಎಲ್ಲಾ ಕಡೆನೂ ದೀಪ ಹಚ್ಚಿದ್ರು, ಆಯಿಲ್ ಲ್ಯಾಂಪ್ಸ್. ಮುಂದೆ ಬನ್ನಿ ಫ್ರೆಂಡ್ಗೆ. ಇದು ನೋಡಿ ನವರಂಗ ಅಂತ ಡ್ಯಾನ್ಸಿಂಗ್ ಸ್ಟೇಜ್, ನಾಟ್ಯ ಮಾಡ್ತಿದ್ರು ನಾಟ್ಯ ಮಂಟಪ, ಡ್ಯಾನ್ಸಿಂಗ್ ಪ್ಲಾಟ್ಫಾರ್ಮ್. ಮುಂದೆ ಬನ್ನಿ, ಈ ಕಡೆ ಎಲ್ಲ ಬನ್ನಿ, ಹಿಂದೆ ಇರೋರು. ಇದು ಬಾಳೆ ಮಗ್ಗು ನೋಡಿ, ಬನಾನಾ ಬಡ್ ಸ್ಟೇಜ್, ಬಡ್ ಆಫ್ ದ ಬನಾನಾ ಫ್ಲವರ್ ಇನಿಷಿಯಲ್ ಸ್ಟೇಜ್ ಇದು. ನೀವು ಬೇಲೂರು ಹಳೆಬೀಡಿಗೆ ಹೋದಾಗ ಗಮನಿಸಿ, ದೇವಸ್ಥಾನ ದೊಡ್ಡದಾಗಿದೆ, ಅಲ್ಲಿ ನಾಟ್ಯ ಮಂಟಪ ರೌಂಡ್ ಸರ್ಕಲ್ ಇದೆ. ರಾಣಿ ಶಾಂತಲ ದೇವಿ ನಾಟ್ಯ ಆಡ್ತಿದ್ರು, ರಾಜ ವಿಷ್ಣುವರ್ಧನ ಹೆಂಡತಿ ಶಾಂತಲ, ಆಕೆ ನಾಟ್ಯಕ್ಕೆ ಪ್ರಸಿದ್ಧಿ ಆಗಿದ್ದಕ್ಕೆ ನಾಟ್ಯ ರಾಣಿ ಶಾಂತಲ ಅಂತ ಹೆಸರು ಬಂತು. ಇಲ್ಲಿ ದೇವಸ್ಥಾನ ಚಿಕ್ಕದಾಗಿದೆ, ನಾಟ್ಯ ಮಂಟಪ ಚಿಕ್ಕದಾಗಿದೆ, ದೇವದಾಸಿ ನಾಟ್ಯ ಆಡ್ತಿದ್ರು, ಡ್ಯಾನ್ಸಿಂಗ್ ಪ್ಲಾಟ್ಫಾರ್ಮ್ ಚಿಕ್ಕದಾಗಿದೆ, ಅನ್ಮ್ಯಾರಿಡ್ ಲೇಡೀಸ್ ಟೆಂಪಲ್ ಸರ್ವೆಂಟ್ ದೇವದಾಸಿ ನಾಟ್ಯ ಆಡ್ತಿದ್ರು. ಇಲ್ಲಿ 3 ಗರ್ಭಗುಡಿ ಇದೆ, ಮೇನ್ ಕೇಶ್ ಇದೆಯಲ್ಲ, ಮೇನ್ ಗರ್ಭಗುಡಿ ವಿಗ್ರಹ ದಾಳಿ ಮಾಡಿದಾಗ ಅಲಾವುದ್ದೀನ್ ಖಿಲ್ಜಿ ಮಲ್ಲಿಕಾ ಫರ್ಕಾದಲ್ಲಿ ಇದು ಕಳವಾಗಿದೆ, ಒರಿಜಿನಲ್ ಐಡಲ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೊರಗಡೆ 64 ಸಣ್ಣ ಸಣ್ಣ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅಲ್ಲಿ ಉಳ್ಕೊಂಡಿರೋ ವಿಗ್ರಹನ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ತಂದಿಟ್ಟಿರೋದು, ಇದು ಒರಿಜಿನಲ್ ವಿಗ್ರಹ ಇಲ್ಲ. ಈ ಕಡೆ ನೋಡಿ ವೇಣುಗೋಪಾಲ ಇದೆ, ಆ ಕಡೆ ನೋಡಿ ಜನಾರ್ದನ ಇದೆ. ಒಳಗಡೆ ಯಾವುದಿದೆ ಇಲ್ಲಿ ಲೈಟ್ ಹಾಕಿದ್ದು ನೋಡಿ, ಇಲ್ಲಿ ಕಾಣಿಸುತ್ತೆ, ಇದು ಮಿನಿಯೇಚರ್ ಮಾಡಲ್ಲು. ಇಲ್ಲಿ ಕಾಣಿಸುತ್ತೆ ನೋಡಿ, ಕೃಷ್ಣ ಕೊಳಲು ನುಡಿಸ್ತಾ ಇದ್ರೆ ಹಸುಗಳು ಕಿವಿ ಉಟ್ಕೊಂಡು ಕೇಳ್ತಾ ನಿಂತಿರೋದು ವೇಣುಗೋಪಾಲ ಗೋಪಾಲಕೃಷ್ಣ. ಒಳಗಡೆ ಐಡಲ್ಲು ಬಾಯಿಂದ ಕೈಗಂಟ ಕೊಳಲು, ಫ್ಲೂಟು ಅರ್ಧ ಡ್ಯಾಮೇಜ್ ಆಗಿದೆ, ಕೊಳಲು ಒಳಗಡೆ ಇದರಲ್ಲಿ ಭಿನ್ನ ಆಗಿದೆ. ಸೇಮ್ ಇದೇ ರೀತಿ ಇರೋದು, ಕೃಷ್ಣ ಕೊಳಲು ನುಡಿಸ್ತಾ ಇರೋದು, ಹಸುಗಳು ಕಿವಿ ಉಟ್ಕೊಂಡು ಕೇಳ್ತಾ ನಿಂತಿರೋದು ವೇಣುಗೋಪಾಲ ಗೋಪಾಲಕೃಷ್ಣ. ಕೊಳಲು ಫ್ಲೂಟ್ ಹೊಡೆದಾಕಿದ್ರೆ ಒಳಗಡೆ ಗರ್ಭಗುಡಿಲಿ. ಈ ಕಡೆ ತಿರುಗಿ ಹಾಗೆ ಇದು ಜನಾರ್ದನ ಅಂತ ಹೇಳ್ತೀವಿ. ಒಳಗಡೆ ಇರತಕ್ಕಂಥದ್ದು ಮಾಡೆಲ್ ನೋಡಿ, ಮಿನಿಯೇಚರ್ ಇಲ್ಲಿದೆ, ಶಂಖಚಕ್ರ ಗದಾಪದ್ಮ ಇದೆ ನೋಡಿ, ಚತುರ್ಭುಜ ವಿಷ್ಣು ಜನಾರ್ದನ ಅಂತೀವಿ. ಒಳಗಡೆ ಈ ಥರದ್ದು ಮೇನ್ ಐಡಲ್ ಇದೆಯಲ್ಲ, ಅದರಲ್ಲಿ ಬಲಗಾಲು ಹೆಬ್ಬೆಟ್ಟು ಭಿನ್ನ ಆಗಿದೆ, ರೈಟ್ ಲೆಗ್ ಟೋ ಇಸ್ ಬ್ರೋಕನ್, ಬಲಗಾಲು ರೈಟ್ ಲೆಗ್ ಟೋ, ಬಲಗಾಲ ಹೆಬ್ಬೆಟ್ಟು ಹೊಡೆದಾಕಿದೆ. ಒಳಗಡೆ ಐಡಲ್ಲು ಎದೆಯಿಂದ ಹೊಟ್ಟೆವರೆಗೂ ನೋಡಿ, ಚೆಸ್ಟ್ ಸ್ಟಮಕ್ ಹಸು ಮುಖದ ಥರ ಕೆತ್ತನೆ ಮಾಡಿದ್ರೆ ನೋಡಿ, ಗೋವು ಮುಖ ಕೌ ಫೇಸ್ ಟೈಪಲ್ಲಿ ಕಾಣುತ್ತೆ. ಎದೆ 2 ಹಸು 2 ಕಣ್ಣಿದ್ದಂಗೆ, ಹೊಟ್ಟೆ ಒಕ್ಕಳು ಹಸು ಬಾಯಿ ಇದ್ದಂಗೆ, ಮಧ್ಯೆ ರೌಂಡ್ ನೆಕ್ಲೆಸ್ಸು ಹಸು ಮೂಗಿದ್ದಂಗೆ. ಒಳಗಡೆ ವಿಗ್ರಹದ ಐಡಲ್ ಇದೆಯಲ್ಲ, ಎದೆ ಭಾಗನ ಹೊಟ್ಟೆವರೆಗೆ ಮಾತ್ರ ಗಮನಿಸಿ, ಫ್ರಮ್ ಚೆಸ್ಟ್ ಟು ಸ್ಟಮಕ್ ಹಸು ಮುಖದ ರೀತಿ ಕೆತ್ತನೆ ಮಾಡಿದ್ರೆ ಗೋವು ಮುಖದ ರೀತಿ ಕಾಣುತ್ತೆ. ಜನಾರ್ದನ ಅಂದರೆ ಜನಗಳನ್ನು ರಕ್ಷಣೆ ಮಾಡಿ ಕಾಪಾಡತಕ್ಕಂಥ ವಿಷ್ಣು ಜನಾರ್ದನ ಅಂತೀವಿ. ಬಲಗಾಲ ಹೆಬ್ಬೆಟ್ಟು, ರೈಟ್ ಲೆಗ್ ಟೋ ಹೊಡೆದಾಕಿದ್ರೆ. ಇದು ಕೇಶವನ್ ಮೇನ್ ವಿಗ್ರಹ ಒರಿಜಿನಲ್ ಇಲ್ಲ ನೋಡಿ, ಕೇಶವೊಂದು ಇದಕ್ಕೂ ಇದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಒಳಗಡೆ ಇಲ್ಲಿ ನೋಡಿ ಶಂಖ ಚಕ್ರ ಇದೆ, ಮೇನ್ ಐಡಲ್ ನೋಡಿ ಶಂಖ ಗದ ಇದೆ. ಇದು ಒರಿಜಿನಲ್ ಇದೆಯಲ್ಲ, ದಾಳಿ ಮಾಡಿದಾಗ ಎತ್ಕೊಡೋದ್ಮೇಲೆ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಗರ್ಭಗುಡಿ ಖಾಲಿ ಇದೆ ಅಂತ ಹೊರ ಪ್ರಾಕಾರದಿಂದ ತಂದು ಮಡಗಿರೋದು. ವಿಗ್ರಹದ ಕಲರ್ ಶೈನಿಂಗ್ ನೋಡಿ, ಡಿಫ್ರೆಂಟ್ ಕಾರ್ವಿಂಗ್ಸ್ ಇದೆ, ಗೊತ್ತಾಗುತ್ತಲ್ಲ, ಇದ್ರ ಶೈನಿಂಗು ಸ್ಟೋನ್ ಕಲರ್ ಡಿಫ್ರೆಂಟ್ ಇದೆ. ಮೇನು ಕೇಶವ, ಹಾಗಾಗಿ ಕೇಶವ ದೇವಾಲಯ, ಕೇಶವ ಟೆಂಪಲ್ ಅಂತ ಹೇಳೋದು. ವೇಣುಗೋಪಾಲ, ಕೇಶವ, ಜನಾರ್ದನ 3 ವಿಷ್ಣುವಿನ ಬೇರೆ ಬೇರೆ ಹೆಸರುಗಳು. ವಿಷ್ಣು ದೇವಸ್ಥಾನ, ಇದನ್ನು ತ್ರಿಕೂಟಾಚಲ ಅಂತೀವಿ. ಸೋಮನಾಥ ದಂಡನಾಯಕ ಕಟ್ಟಿಸಿದಕ್ಕೆ ಆ ದಂಡನಾಯಕ ಸೋಮನಾಥನ ಹೆಸರನ್ನು ಗ್ರಾಮಕ್ಕೆ ಸೋಮನಾಥಪುರ ಅಂತ ಕರೆಯೋದು. ಕೇಶವ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ಇದು ವಿಷ್ಣು ದೇವಾಲಯ. ಡೋರ್ಸ್ ಎಲ್ಲ ಆರ್ಕಾಲಜಿ ಡಿಪಾರ್ಟ್ಮೆಂಟು 1958 1958 ಆದಮೇಲೆ ಹಾಕಿದ್ದು. 1958ಗೆ ಮುಂಚೆ ಯಾವುದೇ ಪ್ರೊಟೆಕ್ಟೆಡ್ ಇರಲಿಲ್ಲ, ಯಾವುದೇ ರಕ್ಷಣೆ ಇರಲಿಲ್ಲ, ಯಾರು ಕೂಡ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಇದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರೊಟೆಕ್ಟೆಡ್ ಟೆಂಪಲ್ಲು. ಈಗ ಯುನೆಸ್ಕೋ ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿದರೆ ವರ್ಲ್ಡ್ ಹೆರಿಟೇಜ್ ಟೆಂಪಲ್ಲು, ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟು. ಮೇನ್ ಬಾಗಿಲು ತಾವು ಬಲಗಡೆ ಹಳೆಗನ್ನಡ ಶಿಲಾಶಾಸನ ಮಾಡಿದರೆ ಇನ್ಸ್ಕ್ರಿಪ್ಷನ್ನು. ಆ ಹಳೆಗನ್ನಡ ಇನ್ಸ್ಕ್ರಿಪ್ಷನ್ನು ದೇವಸ್ಥಾನದ ಸಂಪೂರ್ಣ ಇತಿಹಾಸ, ಇದನ್ನು ಯಾರು ಕಟ್ಟಿದ್ದು, ಎಷ್ಟು ವರ್ಷ ಎಷ್ಟು ಜನ ಶಿಲ್ಪಿಗಳು ಕೆತ್ತನೆ ಮಾಡಿ ಕಟ್ಟಿದ್ದು, ಕಟ್ಟಬೇಕಾದ್ರೆ ವಾಸವಾಗಿದ್ದವರು ವಾಲಂಟ್ರಿಯಾಗಿ ಏನು ದಾನ ಧರ್ಮದತ್ತಿಗಳನ್ನ ಡೊನೇಷನ್ ಮಾಡಿದ್ರು, ಅದೆಲ್ಲ ಪೂರ್ತಿ ಇದೆ. ನೀವು ಹೊರಗಡೆ ಹೋಗ್ತಾ ಆ ಬೋರ್ಡ್ ಹತ್ರ ನೋಡ್ಕೊಳ್ಳಿ. ಆ ಶಾಸನದಲ್ಲಿ ಮುಖ್ಯ ವಿಚಾರಣಾ ಡಿಪಾರ್ಟ್ಮೆಂಟ್ ಅವರು ಸೈಡಲ್ಲಿ ಬೋರ್ಡಲ್ಲಿ ಹೊಸಗನ್ನಡ ಮತ್ತು ಇಂಗ್ಲೀಷ್ಗೆ ಮೇನ್ ಐಡ್ಲೈಸ್ ಟ್ರಾನ್ಸ್ಲೇಷನ್ ಮಾಡಿ ಬರ್ತಿದ್ದಾರೆ. ಅದು ಬಿಟ್ಟರೆ ಪ್ರವಾಸೋದ್ಯಮ ಇಲಾಖೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ನಮಗೆಲ್ಲ ಗೈಡ್ ಟ್ರೈನಿಂಗ್ ಕೊಟ್ಟು, ಇಂಟ್ರೂ ಮಾಡಿ, ಎಕ್ಸಾಮ್ ಮಾಡಿ, ಪ್ರಾಕ್ಟಿಕಲಾಗಿ ಪ್ರಾಕ್ಟೀಸ್ ಕೊಟ್ಟು, ಯಾರಿಗೆ ಕಂಪ್ಲೀಟಾಗಿ ಗೈಡ್ ಟ್ರೈನಿಂಗ್ ಕೋರ್ಸ್ ಆಗಿದೆ ಅವ್ರಿಗೆ ಅಪ್ರೂವ್ಡ್ ಗೈಡ್ಸ್ ಅಂತ ಈ ಥರ ಲೈಸೆನ್ಸ್ ಕೊಟ್ಟಿರ್ತಾರೆ. ನನ್ನ ಹೆಸರು ಕುಮಾರ್ ಅಂತ, ಪಾರ್ಥಸಾರಥಿ ಅಂತ, ಟೂರಿಸಂ ಡಿಪಾರ್ಟ್ಮೆಂಟ್ ಗೈಡು. ನಾನು ಕನ್ನಡ, ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷ್ ಮಾತಾಡ್ತೀನಿ. ಇವೆಲ್ಲ ಧನ್ಯವಾದಗಳು.